ನೋಡಿ ಹಿಂಗೆ ಹಿಡಿದುಬಿಟ್ಟು ಇಷ್ಟೇ ಸಾಕು. ಹಿಂಗೆ ಹಿಂದೆ ಕಾಲು ಒಂದು ಇಟ್ಟಾಗ ಜಾರೋಗಿರೋದು, ಇದು ಮುಂದೆ ಕಾಲು ಇದೆ. ಇಷ್ಟೇ ಗ್ಯಾಪಲ್ಲಿ? ಹೌದು ಸರ್. ನೋಡಿ ಇದು ಇಳಿಯೊತ್ತಿಗೆ ಹೌದು, ಏನು ಮಾಡೋಂಗಿಲ್ಲ ಸರ್. ಪಟಾಕಿ ಕಚ್ಚು ಬೇಕು ಅಷ್ಟೊತ್ತಿಗೆ ಒಂದು ಸೋಲಾರ್ ಕಿತ್ಕೊಂಡು ಈ ಥರನೇ ಪೂರ್ತಿ ಬರ ಬಂದೇ ಬಿಡ್ತು. ಆನೆಗಳಿಗೆ ಯಾವ ಕಲರ್ ಅರ್ಥ ಆಗುತ್ತೆ? ಈಗ ಮನುಷ್ಯರಾದ್ರೆ ನಮ್ಗೆಲ್ಲ ಕಲರು ಗೊತ್ತಾಗುತ್ತೆ. ಹೌದು, ವೈಟ್ ಕಲರ್ ಒಂದಾಗ ಅದಕ್ಕೆ ಸಿಟ್ಟು ಜಾಸ್ತಿ ಅಂತ. ಅದೇ ಕಾಕಿ ಬಟ್ಟೆಗೆ ಈ ಕಲರ್ ಇರ್ತದಲ್ಲ, ಅದಕ್ಕೆ ಸಿಟ್ಟು ಕಮ್ಮಿ ಅಂತ. ಅದು ಬಂದಿದೆ ಇನ್ನೊಂದು ಅಷ್ಟೊತ್ತಿಗೆ ಇನ್ನೊಬ್ಬನ ನೋಡ್ದಟ್ಟಿಗೆ ಬಿಳಿ ಬಟ್ಟೆ ಹಾಕಿದ್ರಿ. ಈ ಥರ ಬಿಳಿ ಬಟ್ಟೆ ನೋಡ್ದಟ್ಟಿಗೆ ಅದು ಹೋಗಿದೆ, ಆ ಮರ ಕೊಡ್ದಿ. ಮರ ಹೋಗಿ ಹಿಂಗೆ ಕೆಳಗೆ ಬಂದಿದ್ದು ವಾಪಸ್ ರಿಟರ್ನ್ ಹೋದ್ಮೇಲೆ ಅದು ಕೈ. ಯಾರನ್ನ? ನಮ್ಮ ಚಿಕ್ಕಪ್ಪನೇ. ಏನ್ ಕೈ ಬಿಟ್ಟಿಲ್ಲ? ಮರ ಬಿಟ್ಟಿಲ್ಲ ಕೈಯ. 20 ವರ್ಷದಿಂದ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದಂತ ಶರತ್ ಅವರು ಇದ್ದಾರೆ ಇದೇ ಭಾಗ ಅಂತ ಹೇಳಿದ್ರೆ. ಈ ಭಾಗ ಬಂದ್ಬಿಟ್ಟು ಸೋಮಾರ್ಪೇಟೆಯಿಂದ ನೀವೆಲ್ಲ ಬರುವತ್ತಿ ಬಾಣಾವರ ಅಂತ ಬರುತ್ತೆ. ಕುಶಾಲನಗರದಿಂದ ಬಾಣಾವರ ಅಂತ ಹೇಳಿದ್ರೆ ಇದೆಲ್ಲ ಸಂಪೂರ್ಣ ಕಾಡು. ನೀವು ನೋಡ್ಬೋದು ಆ ಭಾಗದಲ್ಲಿ ಅರಣ್ಯ ಇದೆ ಅಂದ್ರೆ ಆ ಸೈಡ್ ನಲ್ಲಿ. ಈ ಭಾಗದಲ್ಲಿ ನೀವು ಸೋಲಾರ್ ತಂತಿಗಳು ನೋಡ್ಬೋದು. ಈ ಭಾಗದಲ್ಲಿ ಆನೆಗಳಿದಾವೆ. ಈಗ ಆನೆಗಳು ಈಚೆಯಿಂದ ದಾಟಿ ಇಲ್ಲಿ ಬರ್ತಾವೆ. ಮುಂದೆ ಇಲ್ಲೇ ಕಾಫಿ ತೋಟ ಇದೆ. ಕಾಫಿ ತೋಟದಲ್ಲಿ ಆನೆಗಳ ಹೊಕ್ಕು ಸಂಪೂರ್ಣವಾಗಿ ನಾಶ ಮಾಡಿ ಹೋಗ್ತಾವಂತೆ. ಹೀಗಾಗಿ ಶರತ್ ಅವರೊಟ್ಟಿಗೆ ಆನೆಗಳೊಟ್ಟಿಗೆ ಒಂದು ವೇಳೆ ಆನೆಗಳು ಮನುಷ್ಯರು ಇಲ್ಲಿ ಬಂದ್ರಂದ್ರೆ ಹೇಗೆಲ್ಲ ತಪ್ಪಿಸ್ಕೊಳ್ಬೇಕಂತ ನಾವು ಕೇಳ್ತಾ ಹೋಗುವ. ಯಾಕಂತ ಹೇಳಿದ್ರೆ ಅವ್ರು ಸುಮಾರು ವರ್ಷ ಕೆಲಸ ಮಾಡೋದಂತಾರೆ ಅರಣ್ಯ ಇಲಾಖೆಯಲ್ಲಿ. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಏನು ಈ ಭಾಗ ಇದೆ ಇದು ಕಾಜೂರು ಕರ್ಣ ಮತ್ತು ಕರಿಯಾನ ಅಂತಾರೆ, ಅದೇ ಭಾಗ ಇದು. ಹೀಗಾಗಿ ಈ ಭಾಗದಲ್ಲಿ ಆನೆಗಳ ಸಮಸ್ಯೆಗಳು ಹೇಗಿದ್ದಾವೆ ಏನಂತ ಕೇಳ್ತಾ ಹೋಗುವ. ಅದು ವಿಶೇಷವಾಗಿದ್ದು ಕುಶಾಲನಗರದಿಂದ ಮುಂದೆ ಅಂದ್ರೆ ಬಾಣಾವರ ಭಾಗ. ಈಗ ಇಲ್ಲಿ ಯಾವ್ದಾದ್ರು ಆನೆ ಹಿಡಿಬೇಕಾ ಇವ್ರೆ? ಹೌದು ಸರ್. ಯಾವ ಆನೆ? ಒಂದು ಅದೇ 2 ಆನೆಯಲ್ಲಿ ಅದ್ರಲ್ಲಿ ಒಂದು ದೊಡ್ಡ ಆನೆ ಇದೆ, ಇಲ್ಲೇ ಇದೆ. ಅದು ನಮ್ಮ ಬೋಂಗಾಲ ಬ್ಯಾಚಲ್ಲಿ ಇದೆ. ಈಗ ಬೋಂಗಾಲ ಬ್ಯಾಚಲ್ಲಿ ಈಗ ಅದು ಅಲ್ಲಿಗೆ ಹೋಗಿದೆ. ಇವತ್ತು 3 ದಿನ ಆಗಿದೆ. ಯಾಕೆ ಹಿಡಿಬೇಕಂತೀರಾ? ಅದು ಬಾರಿ ರಾಶ್. ಈಗ ಅದು ಒಂದ್ಸರಿ ತಪ್ಪಿಸ್ಕೊಂಡಿದೆ. ಅದು ಹಿಡಿಯೋಕ್ಕೆ ಬಂದವರು ನಮ್ಮ ಸನವಸಂತೆ ಬೀಟ್ನವರು ಹಿಡಿಯೋಕ್ಕೆ ಅಂತ ಬಂದು ಅದು ತಪ್ಪಿಸ್ಕೊಂಡು ಮತ್ತೆ ಅದು ರಾಂಗ್ ಆಗಿದೆ. ಅದು ಒಂದ್ಸರಿ ತಪ್ಪಿಸ್ಕೊಂಡಿದೆ ಅದೇ ಆನೆ. ಈಗ ಅದ್ರದ್ದು ಇನ್ನೊಂದು ಆನೆ ಜೊತೆ ಈಗ ಅದು ಉಂಟು. ಈಗ ನೀವ್ ಹೇಳ್ತಾ ಇದ್ರಲ್ಲ ಆನೆ ಒಂದು ಆಲದ ಮರ ಸುತ್ತಿ ತಪ್ಪಿಸ್ಕೋಬಹುದು. ಹೌದು. ಇಲ್ಲ ಮೇಲ್ ಹತ್ತಿ ತಪ್ಪಿಸ್ಕೋಬಹುದು. ಅದು ಬಿಟ್ಟರೆ ಬೇರೆ ಏನಿದೆ ಆನೆ ಹತ್ರ ತಪ್ಪಿಸ್ಕೊಳ್ಳೋ ಮಾರ್ಗ? ಜನ ಅದೇ ಸರ್, ನಾವು ಅದೇ ಓಡೋಗಿ ಹಿಂಗ ಅಡ್ಡ ತಿರುಗಬೇಕು. ಕ್ರಾಸ್ ಆಗೋಬೇಕು. ಸ್ಟ್ರೈಟ್ ಓಡಿ ಕ್ರಾಸ್ ತಿರುಗಬೇಕು, ಅವಾಗ ತಪ್ಪಿಸ್ಬೋದು. ಸಡನ್ ತಿರುಗೋದಿಲ್ಲ. ಇವ್ರ ಹತ್ರನೇ ಕೇಳುವ, ಆನೆಯಿಂದ ಹೇಗೆ ಬಚಾವ್ ಆಗ್ಬೇಕು ಯಾವ ರೀತಿ ಅಂತ ಕೇಳ್ತಾ ಹೋಗ. ಬನ್ನಿ ಶರತ್ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಸಡನ್ ಆಗಿ ಆನೆ ಹತ್ರ ನೀವು ಸಿಕ್ಕಾಕೊಂಡ್ರೆ ಯಾವ ರೀತಿ ತಪ್ಪಿಸ್ಕೋಬಹುದು? ಒಂದು ನೀವು ಆಲದ ಮರ ಅಂತ ಹೇಳಿದ್ರ, ಒಂದು ಮರ ಹತ್ತುದು ಅಂತ ಹೇಳಿದ್ರ, ಇನ್ನೊಂದು ಸಡನ್ ತಪ್ಪಿಸೋದು ಅಂತ ಹೇಳಿದ್ರೆ. ಅದು ಬಿಟ್ರೆ ಬೇರೆ ಇನ್ನು ಆನೆಗಳು ಮನುಷ್ಯನ ಸ್ಮೆಲ್ ಗುರುತು ಹಿಡಿತಾವು? ಅವು ಹಿಡಿತಾವೆ ಸರ್. ಹಿಡಿದಾಗ ನಾವು ಏನ್ ಮಾಡ್ಬೇಕು, ಮರ ದಪ್ಪ ಇದ್ರೆ ಅದರ ಸುತ್ತ ಹಿಂಗೆ ರೌಂಡ್ ಹಾಕ್ಬೇಕು. ಹೀಗೆ ಅದು ಹಿಂಗೆ ರೌಂಡ್ ಈ ಕಡೆ ಬರ್ತಾ ಇದೆ, ನಾವು ಈ ಕಡೆ ತಿರುಗಬೇಕು. ಆಗ ಸಡನ್ ಅದು ತಿರ್ಗೋದಿಲ್ಲ, ಬರೋದಿಲ್ಲ. ಮರದ ಬಡ್ಡೆ ಸುತ್ತಕ್ಕೆ ಹಾಕಲ್ಲ, ಅದಕ್ಕೆ ಸಡನ್ ಟರ್ನ್ ಮಾಡಕ್ ಹಾಕಲ್ಲ. ಬೆನ್ನು ಸಮೇತ ಹಿಂಗ್ ನಾವು ನುಲ್ಚಾಗ ಹೌದು, ಚಿಕ್ಕ ಮನುಷ್ಯರು ನಾವು, ಹಂಗೆ ದೊಡ್ಡ ಪ್ರಾಣಿ. ಅದೇ ರೀತಿ ಅದು ಸುತ್ತಿದ್ರೆ ನಾವು ಆಟ ಆಡಿಸ್ಬೋದು. ಓ, ತುಂಬಾ ಚೆನ್ನಾಗಿದೆ. ಅದು ಬಿಟ್ರೆ ಮತ್ತೆ ಇನ್ನು ಅದ್ರಲ್ಲಿ ಅದು ಬಂದು ಈ ಕಡೆ ಹಿಂಗ್ ಟರ್ನ್ ಆಗೋಷ್ಟು ನಾವು ದಾಟ್ಬೋದು. 10 ನಿಮಿಷ ಕಣ್ಣು ಉಟ್ಕೊಂಡು ಬಿಡೋಷ್ಟು ನಾವು ದಾಟ್ಬೋದು. ಇಲ್ಲ ಅಂದ್ರೆ ಅಡ್ಡ ಓಡೋದು. ಹೌದು. ಇಲ್ಲ ಅಂದ್ರೆ ಮರ ಇರ್ಬೇಕು. ಮರ ಇರ್ಲಿಕ್ಕೆ ಬರುದಿಲ್ಲ ಅಲ್ಲ ಕೆಲವರಿಗೆ. ಕೆಲವರಿಗೆ ಅಂದ್ರೆ ಅದೇ ಗೊತ್ತಿದ್ದವ್ರ ಜೊತೆ ಹೋಗ್ತಾರೆ. ಕಾಡಿಗೆ ಇಲ್ಲ ಅಂದ್ರೆ ಗೊತ್ತಿಲ್ಲ, ಹೋಗೋದಿಲ್ಲ. ಕಾಡಿಗೆ ಹೋಗೋದಿಲ್ಲ ಅಂದ್ರೆ ಕಾಡಿಗೆ. ಹೌದು. ಆಮೇಲೆ ಅದು ತಿನ್ನುವತ್ತಿ ಡಿಸ್ಟರ್ಬ್ ಮಾಡಬಾರ್ದು. ಹೌದು. ಇಲ್ಲ ಏನ್ ಮಾಡುತ್ತೆ, ತಿನ್ನುವತ್ತಿ ಬೆರ್ಸ್ಕೊ ಬಂದು ನಮ್ಮ ಅದೇ ಅದಕ್ಕೆ ಅದು ಕೆಲವರು ನಮ್ಮ ಇವನ್ ಯಾಕೆ ನಾನು ತಿನ್ನೋದಕ್ಕೆ ನೀವು ಕಲ್ಲು ಹೆಂಗ್ ಹಾಕ್ತಿರಿ? ಈಗ ನಾವು ಕುಡಿಯೋ ನೀರಿಗೆ ನಾವು ಕಲ್ಲು ಹಾಕ್ತಿವಿ, ಹಿಂಗೆ ಅದುವೆ ಸರ್. ಅದಕ್ಕೆ ಅಲ್ಲ, ನಾವು ಕೆಲವೊಮ್ಮೆ ಕೇಳ್ತೇವೆ ಆನೆ ಹೋಗಿ ಗುಂಡಿಯಲ್ಲಿ ಹೋಗಿ ಕೆಲವೊಬ್ರು ಹೊಡೆದು ಬರುತ್ತಲ್ಲ, ಯಾಕದು? ಅದು ಏನಾರು ಮಾಡಿರ್ತಾರೆ, ಅವರು ತಪ್ಪು ಕೆಲಸ ಮಾಡಿರ್ತಾರೆ. ಅದಕ್ಕೆ ತಪ್ಪು ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಇದು ಎಫೆಕ್ಟ್ ಕೊಡೋದು. ಅದು ಇಲ್ಲ ಅಂದ್ರೆ ಇಲ್ಲ. ಈಗ ನಾವು ಎಷ್ಟೋ ಕಾಡಿಂದ ನಡ್ಕೊ ಬರ್ತಾ ಇರ್ತೀವಿ, ನಾವು ರೋಡಲ್ಲಿ ನಡ್ಕೊ ಬರ್ತಾ ಇರ್ತೀವಿ. ನಮಗೆ ಇವತ್ತು ನನಗೆ ಕಣ್ಣಿಗೆ ಕಾಣೋದಿಲ್ಲ, ಬಂದ್ರು ಅದು ಹಂಗೆ ದಾಟಕತ್ತ ನಾನು ಹಿಂಗೆ ದಾಟಬೇಕು. ಇಲ್ಲ, ಒಂದ್ ಸೈಡ್ ಅಲ್ಲಿ ನಿಂತು ಬಿಡುತ್ತೆ ಅದು. ಹೌದು, ಗೊತ್ತಾಗುತ್ತೆ ಮನುಷ್ಯ ಇದಾನಂತ ಹೇಳಿ. ಗೊತ್ತಾಗ್ತದೆ. ಸ್ಮೆಲ್ ಹಿಂಗಂತ ಇರ್ತದೆ, ಹಿಂಗಂತದೆ. ಎಲ್ಲಾನು ಸೊಂಡ್ಲೆ. ಹೌದು. ನೀರ್ ಗುರ್ತು ಹಿಡಿದಿದ್ರೆ ಹೌದು, ಸೊಂಡ್ಲೆ, ಸೊಂಡ್ಲು ಹಿಂಗಂತದೆ. ಇವನು ಎಲ್ಲಿ ಕೂತವನೆ ಅಂತ ಹಿಂಗಂತದೆ ಮರದಲ್ಲಿ. ಹಿಂಗಂದು ಗುಡ್ಲಲ್ಲಿ ಅವನ ಇಲ್ವಾ ಹಿಂಗಂತದೆ ಅಷ್ಟೇ. ಹಿಂಗಂದು ಆಮೇಲೆ ಲಾಸ್ಟಿಗೆ ಗೆಣಸು ಏನೋ ಐತೆ ಒದಿತಾ ಇರ್ತದೆ. ಹಿಂದೆ ಕಾಲು ಒಂದು ಇಟ್ಟಾಗ ಜಾರೋಗಿರೋದು, ಇದು ಮುಂದೆ ಕಾಲು ಇದೆ. ಇಷ್ಟೇ ಗ್ಯಾಪ್? ಹೌದು ಸರ್. ನೋಡಿ ಇದು ಇಳಿಯೊತ್ತಿಗೆ. ಹೌದು, ಅದು 2 ಹೆಜ್ಜೆ ಇಟ್ಟಿರೋದು. ಇದು ನೋಡಿ 1 ಹೆಜ್ಜೆ. ಓ, ಇದು ದೊಡ್ಡ ಹೆಜ್ಜೆ, ಒಂದಲ್ಲ ಎರಡಲ್ಲ, 2 ಜಾರಿ ಇರೋದು ಸರ್. ಇಳಿಯುವಾಗ ನೋಡಿ ಇದು, ನೋಡಿ ಇದು, ನೋಡಿ ಇಷ್ಟೇ, ನೋಡಿ. ಅದು ಅಲ್ಲೇ ಹಾಗೆ. ಹೌದು ಹೌದು. ಈಗ ನೀವು ಹೇಳ್ತಾ ಇದ್ರಲ್ಲ ಸರ್,
ಓ ಜಾರಿ ಇದು ಎರಡಾಗಿದೆ ಈಗ. ಜಾರಿ ಇದು ಕಾಲು ಹಿಂಗೆ 2 ಕಾಲು ಹಿಂಗೆ ಮುಂದೆ ಕಾಲು ಒಂದು ಇಟ್ಟು ಮತ್ತೆ ಹಿಂಗೆ ಕಾಲು ಹಿಂಗೆ ಇಡುವಾಗ ಜಾರಿ ಇರುತ್ತೆ. ಈ ಮರ ಹತ್ತು ಹೊತ್ತಿಗೆ ಏನು ಸೌಂಡ್ ಮಾಡಬಾರ್ದು? ಇದು ನಾವು ಹಿಂಗೆ ಕಡಿತೀವಿ, ಮೆಟ್ಲು ಹೊಡಿತೀವಿ ಇಲ್ಲಿಗೆ. ಕೆಲವರು ಮೆಟ್ಲು ಹೊಡೆದ್ಬಿಟ್ಟು ಇಲ್ಲಿ ಒಂದು ಮೆಟ್ಲು ಹೊಡಿತೀವಿ, ಇಲ್ಲಿ ಒಂದು ಮೆಟ್ಲು ಹೊಡ್ಕೊಯ್ತೀವಿ ಕತ್ತಿಯಲ್ಲಿ ಹತ್ತು ಹೊತ್ತಿಲಿ. ಹಾಂ, ಆ ಥರ ಬದಲು ಏನೇ ಮಾಡಬೇಕು ಅಂದರೆ ನಾವು ಈ ಥರ ಇರ್ತೀವಿ ನೋಡಿ ಸರ್, ಈ ಥರ ನೋಡಿ ಹಿಂಗೆ ಹಿಡಿದುಬಿಟ್ಟು ಇಷ್ಟೇ ಸಾಕು, ಹಿಂಗೆ ಇಷ್ಟು ಹೋಗ್ಬಿಡ್ಬೇಕು ಸರ್, ಹಿಂಗೆ ಇದು ಹಾಂ, ಇಷ್ಟು ಇದರಲ್ಲೇ ಹೋಗ್ಬೇಕು. ಮೈ ಕೊಡಬಾರ್ದು, ಎಲ್ಲಿಗೆ? ಮರಕ್ಕೆ ಕೊಡಬಾರ್ದು, ಮೈ ಕೊಡಬಾರ್ದು. ಹಾಂ. ಈ ಮೆಟ್ಲು ಹೊಡೆದ್ರೆ ಏನು ಮಾಡ್ತಾರೆ? ಮೆಟ್ಲು ಹೊಡೆದು ಸೌಂಡ್ ಕೇಳ್ತದೆ, ಅದಕ್ಕೆ ಬಂದ್ಬಿಡುತ್ತೆ. ಹಾಂ, ಬಂದುಬಿಡ್ತದೆ. ಯಾವುದೇ ಇದ್ರೂ ನಮಗೆ ಈ ಗ್ರಿಪ್ಪಲ್ಲಿ ಹೋಗ್ಬೇಕು. ನೀವು ಎಷ್ಟು ದೂರ ಮೇಲೆ ಹೋಗ್ತೀರಾ? ಪೂರ್ತಿ 120 ಅಡಿವರೆಗೂ ಹೋಗ್ತೀನಿ. ಹೋಗಿ ಮೇಲೆ ನಿಂತ್ರ ನೋಡ್ಬಿಡ್ತೀರಾ? ಹೌದು. ಆನೆಗಳು ಎಲ್ಲಿದಾವ ಅಂತ ಹೇಳಿ. ಇಂಥ ಮರ ಹತ್ತಿದ್ರೆ ನಾನು ಈಗ 2 ಮರ ಇದೆಯಲ್ಲ, ಈಗ ಅದಕ್ಕೆ ಜಂಪಿಂಗ್ ಅಲ್ಲಿ ನಿಂತ್ರ ಅಲ್ಲಿ ಹಂಗೆ ಹೋಗಿ. ಹಾಗೆ. ಹೌದು. ಹಾಗೆ ಇಲ್ಲಿ ಒಳಗಿದ್ರೆ ಗೊತ್ತಾಗ್ತದೆ. ಈಗ ನಮ್ಗೆ ಎಲ್ಲಿಂದ್ರು ಎಷ್ಟಿದ್ರು ನಮಗೆ ನೋಡಿ ಈಗ ಕಾಣ್ತಾ ಇಲ್ಲ, ನಮ್ಗೆ ಅಲ್ಲಿದ್ರು ಕಾಣ್ತಾರೆ. ಓ ವಿಶೇಷ. ಹೌದು. ಈಗ ಮರಕ್ಕೂ ಏಟಾಗ್ತದೆ. ಮರ ಅಂದರೆ ನಂಜು ಬಿದ್ದಂಗೆ ಆಗ್ತದೆ. ಈಗ ಮತ್ತೆ ನಮ್ಗೆ ಒಂದೊಂದು ಸಮಯ ಬಂದಾಗ ಇವರು ಕಳ್ಳರು ಕದ್ದವ್ರೆ, ಕಡಿಬಾರ್ದು, ಮರ ಕಡಿಯೋದು ನಾವು ಹೋಯ್ತು ಅಂದಾಗ ನಮಗೆ ಎಫೆಕ್ಟ್ ಅದು. ಈಗ ಫಾರೆಸ್ಟ್ನವರು ಏನು ಮಾಡ್ತಾರೆ, ಇವತ್ತೇನೋ ಮಾಡಿದ್ದಾರೆ, ಅವು ಏನು ಬೇಡ, ಅದಷ್ಟು ನೀಟಾಗಿ ಹತ್ತಬೇಕು. ಏನಕ್ಕೆ ಸರ್, ಒಳ್ಳೆ ನಮ್ಮ ಗಾಳಿ ಮಳೆ ಆಗ್ತಾಯಿದೆ, ಉಳಿಸ್ಬೇಕು. ನಮ್ಮ ಆನೆಗಳು ಈ ಕಡೆ ಬಂದಾದ ಹಾಗೆಲ್ಲ ಆನೆ ಅದು ಹೇಗಿತ್ತದು, ಏನದ್ರದ್ದು ವಿಶೇಷ? ಅದು ಸಿಟ್ಟು ಜಾಸ್ತಿ, ಜನ ಕಂಡ್ರೆ ಮತ್ತೆ ಬೆರ್ಸ್ಕೊ ಬರೋದು, ಮತ್ತೆ ವೆಹಿಕಲ್ ಕಾಣ್ತು ಅಂದ್ರೆ ಓಡ್ ಬರೋದು ಉದ್ದಕ್ಕೆ, ಮತ್ತೆ ರಾಂಗೋ ಅಂದ್ರೆ ಅದಕ್ಕೆ ಸಿಟ್ಟು ಜಾಸ್ತಿ. ಸಿಟ್ಟು ಮಾಡಿ ಕಿವಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಹೊರಟು ಹಿಂಗೆ ರಾಂಗು ಜಾಸ್ತಿ. ಅದು ನೀವು ಯಾವತ್ತಾದ್ರೂ ಅದನ್ನ ನೋಡಿದ್ದೀನಿ ಸರ್. ನಾನು ಅದು ಅಂದ್ರೆ ಅದಕ್ಕೆ ಮನ್ಸರು ಸೂಟ್ ಮಾಡಿದ್ದಾರೆ, ಅದಕ್ಕೆ ಸೂಟ್ ಮಾಡಿ ಅದು ಇದ್ರಲ್ಲೇ ಬೆದರಿಸಿ ಗಾಬರಿ ಮಾಡಿ ಅದಕ್ಕೆ ಏನ್ ಮಾಡಿದ್ದಾರೆ, ಅದಕ್ಕೆ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಗುಂಡು ಹಾರಿಸಿದ್ದಾರೆ. ಹೌದು. ಯಾವುದಕ್ಕೆ? ಕರ್ಣನಿಗೆ. ಹೌದು. ಅದು ಹಾರಿಸಿ ಇದು ಏನಾಗಿದೆ, ಅದಕ್ಕೂ ಹೆದರಿಕೆ ಜಾಸ್ತಿ ಆಗಿದೆ. ಅದು ಆಗ ಹೆದರಿಕೆ ಜಾಸ್ತಿ ಆಗಿದೆ. ಹೌದು. ಈಗ ಅಲ್ಲೇ ಅದೇ ಭಾಗದಲ್ಲಿ ಇನ್ನೊಂದು ಕರಿಯ ಅಂತ ಒಂದು ಆನೆ ಇದೆ, ಅದರದ್ದು ಹೇಗಂತೀರಾ? ಅದು ಅಷ್ಟು ಸಿಟ್ಟಿಲ್ಲ ಸರ್ ಅದಕ್ಕೆ. ಅದು ಸಿಟ್ಟಿಲ್ಲ. ಮತ್ತೆ ಸ್ವಭಾವನೆ ಇದೆ ಅದಕ್ಕೆ. ಏನಂದ್ರೆ ನಾವು ಇಲ್ಲೇ ಹಿಂಗೆ ಹೋಗಿ ಹಿಂಗೆ ದಾಟಿದ್ರೆ ಅದು ಅಲ್ಲೇ ನಿಂತಿದ್ರು ನಾವು ಅಲ್ಲೇ ಅಷ್ಟು ಮತ್ತೆ ಸೌಂಡ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಅಷ್ಟು ನಿಧಾನಕ್ಕೆ ಹೋಗಿ ದಾಟಬೇಕು ಆನೆ ಮುಂದೆ. ಈಗ ನಾವು ಈ ಊರಿಗೆ ಬರ್ತೇವೆ, ಇಲ್ಲಿ ಯಾವ್ಯಾವ ಆನೆಗಳಿದಾವೆ, ಏನ್ ಸಮಸ್ಯೆ ಇದೆ ಇಲ್ಲ ಆನೆದು? ಇದು ಅಂದ್ರೆ ಹವಳಿ ಜಾಸ್ತಿ ಆಗಿದ್ದಾರೆ ಸರ್. ಇದು ಬೆಳೆಗಳದು ಇನ್ನಕ್ಕೆ ಬರೋದಷ್ಟೇ, ಅದು ಇನ್ನು ಮತ್ತೆ ಬೆರ್ಸೋದು ಇರ್ತಿಲ್ಲ. ಕರ್ಣ ಮಾತ್ರ ಸೀದಾ ಮನೆ ಯಾವ್ದು ನೋಡ್ತಿತ್ತು. ಕರ್ಣ ಮನೆಗೇನೆ ಯಾವ್ದು ನೋಡಿಲ್ಲ. ನಮ್ಮ ಕಾಜೂರು ಬೈಲಲ್ಲಿ, ನಮ್ಮ ಆಡಿ ಇದು ಕ್ಯಾಂಪಲ್ಲಿ ಇದ್ರಲ್ಲೆಲ್ಲ ಮನೆ ಕಾರು ಇವ್ಯಾವುದು ಬಿಡ್ತಿತ್ತು, ನಿಲ್ಸಿ ಗಾಡಿಗೆ ಹೊಡೆದಿತ್ತು. ನೀವ್ ಹೇಳ್ತಾ ಇದ್ರೆ ಈಗ ಆನೆಗಳನ್ನ ಹಿಡಿಬೇಕಂದ್ರೆ ಯಾವ ಆನೆ ಹಿಡಿಬೇಕಂತೀರ ಇಲ್ಲಿ? ಅದು ಒಂದು ಕೆಮ್ಮಿದ್ರೆ ಒಂದು ಓಡ್ ಬರ್ತದೆ, ಯಾವ್ದು ಬರ್ತದೆ. ಈ ಒಂದು ಸ್ಟ್ರೈಟ್ ಕೊಂಬಂಗಿದೆ ಈ ತರ, ಇದೇ ರೀತಿ ಇದೆ. ಆ ಆನೆ ಮಾತ್ರ ಅದು 2 ಜೋಡಿಲಿ ಇದೆ, 2 ಒಂಟಿಗೆಗಳೇ 2 ಜೊತೆಯಲ್ಲಿ ಇರ್ತದೆ. ಅದ್ರಲ್ಲಿ ಒಂದು ಮಾತ್ರ ಬೆರ್ಸ್ಕೊ ಬರ್ತದೆ, ದೊಡ್ಡದು ಆನೆ. ಕೆಮ್ಮಿದ್ರೆ ವಾಪಸ್ ಬರ್ತದೆ. ಸರ್ ಈಗ ನೀವು ಈಗ ಇಲ್ಲಿದ್ದೀರಾ? ಹೌದು. ನೀವು ನಿಂತ್ಕೊಂಡಿರೋ ಜಾಗ ಈ ಭಾಗದಲ್ಲಿ ಆನೆಗಳಿದಾವೆ, ಈಗ ನೀರು ಕುಡಿತಾವೆ ಇದೆ ಜಾಗ. ಈಗ ಸಡನ್ ಬಂದ್ರೆ ತಪ್ಪಿಸ್ಕೊಳ್ಳೋದು ಹೇಗೆ ನಾವು? ಸರ್ ಅಲ್ಲಿ ಬರ್ತಿದ್ದೆ ಸೌಂಡ್ ಕೊಡ್ತು ಅಂದಾಗ ನಮಗೆ ಸ್ಮೆಲ್ಲಲ್ಲಿ ಕಂಡುಹಿಡಿಬೇಕು. ಯಾವ ರೀತಿ ಸ್ಮೆಲ್ ಬರ್ತದೆ ಸರ್? ನಮ್ಮ ಸಾಕಣೆಗಳದು ಯಾವ ತರ ಮದ ಬಂದಾಗ ಯಾವ ತರ ಸ್ಮೆಲ್ ಬರ್ತದೆ ಅದೇ ರೀತಿ ಬರ್ತಾ ಇರ್ತದೆ. ಆಗ ನಾವು ಏನೇ ಮಾಡಬೇಕು, ಅಲ್ಲಿ ನೋಡ್ಬೇಕು ಸರ್. ಯಾವ ಮರಕ್ಕೆ ಹತ್ತುಬಿಟ್ಟು ಒಂದು ಸಣ್ಣ ಮರನ ಇಲ್ಲ ದೊಡ್ಡ ಮರನ ನೋಡ್ಬಿಟ್ಟು ಅದು ಕರೆಕ್ಟಾಗಿ ಯಾವ ಭಾಗದಲ್ಲಿ ಬರ್ತಿದೆ ನೋಡಬೇಕು. ನೋಡ್ಬಿಟ್ಟು ಆಮೇಲೆ ಹೋಗಿ ದೊಡ್ಡ ಮರ ಹತ್ಬೇಕು. ದೊಡ್ಡ ಮರ ಮತ್ತೆ ಮೆಟ್ಲು ಹೊಡೆಯಕ್ಕೆ ಹೋಗ್ಬಿಟ್ಟು ನೋಡೋಗಿ ನಾವು ಯಾವ ಗ್ರಿಪ್ಪಲ್ಲಿ ನಾವು ಮರ ಹೆಂಗೆ ಯಾವ ರೀತಿಲಿ ಈ ಬಗ್ಗಿ ಹಿಂಗೆ ಎದೆ ಕೊಟ್ಟು ಹತ್ತಬಾರ್ದು. ನಾವು ಈಗ ಸ್ಟ್ರೈಟಾಗಿ ಹಿಂಗೆ ಕರೆಕ್ಟಾಗಿ ಎದೆ ಕೊಟ್ಟು ಹಿಂಗೆ ನೆಟ್ಟಿಗೆ ಹಂಗೆ ಹತ್ತು ಹೋಗ್ಬಿಡು, ಮೆಟ್ಲು ಹೊಡೆದಂಗೆ. ಅದು ಆ ರೀತಿಲಿ ಮತ್ತೆ ಇಲ್ಲ ದೊಡ್ಡ ಮರ ಎಲ್ಲಿ ನೋಡಬೇಕು. ಆಲ್ದ ಮರ ಯಾವುದಾರೆ ಆಲ್ದ ಮರ ಹಿಂಗೆ ಸುತ್ತು ಬಿಟ್ಬೇಕಾರೆ ಅಲ್ಲೇ ತಪ್ಪಿಸ್ಬಿಟ್ಟು ಹತ್ತ ಗೊತ್ತಿಲ್ಲ ಅಂದರೆ ಆಲ್ದ ಮರ ಸುತ್ತು ಅಲ್ಲೇ ವಾಪಸ್ ಹಿಂಗೆ ಟರ್ನ್ ಆಗೋಷ್ಟು ಇದು ನಾವು ಈ ಕಡೆ ದಾಟಿಬಿಡ್ಬೇಕು. ಅಲ್ಲೇ ದೂರ ಓಡಬೇಕು. ಓಡ್ಬಿಟ್ಟು ಮತ್ತೆ ಹಂಗೆ ಅಡ್ಡ ತಿರುಗಿದ್ರೆ ಸ್ಟ್ರೈಟ್ ಓಡಬಾರ್ದು ಸರ್. ಸ್ಟ್ರೈಟ್ ಓಡ್ದಷ್ಟು ನಮಗೆ ಎಫೆಕ್ಟ್ ಅದು ಆನೆಯಲ್ಲಿ. ಆನೆ ಸಡನ್ ಹಿಂಗೆ ಓಡುತ್ತಾ ಇರ್ತದೆ. ಈ ಸಡನ್ ಈಗ ನಾವು ಹಿಂಗೆ ಸಡನ್ ಹಿಂಗೆ ತಿರುಗಬೇಕು. ಸಡನ್ ತಿರುಗಿದಾಗ ಅದು ಸಡನ್ ತಿರುಗಕ್ಕೆ ಹಾಕಲ್ಲ. ಸಡನ್ ತಿರುಗಿಬಿಟ್ಟು ನಾವು ವಾಪಸ್ ಹಿಂದ್ಗಡಿಕೆ ಆದ್ರೆ ತೆಗೆದು ಹಿಂದ್ಗಡಿಕೆ ಬರಬೇಕು. ಆಪೋಸಿಟ್ ಬಂದಷ್ಟು ನಮಗೆ ಒಳ್ಳೇದು. ಆ ತರ ಮಾಡಿದಾರೆ ಸರ್. ನಾವು ಎಲ್ಲಿ ಹೋದ್ರು ನಾನು ಬಚ್ಚಿಸ್ಕೊ ಬರ್ತೀನಿ ಆನೆಗಳನ್ನ. ಹೌದು. ಈ ರೀತಿ ನಿಮ್ಗೆ ಯಾವತ್ತಾದ್ರೂ ಒಂದು ಅನುಭವನ ಹೇಳ್ಬೋದಾ? ಇದೆ ಸರ್. ಹೇಳಿ. ನಮ್ಮ ನಿಂಗಪ್ಪ ಫಾರೆಸ್ಟ್ ಅಂತ ಇದ್ರು, ನಮ್ಮ ಕುಶಾರ ಡಿಪೋದಲ್ಲಿ ಇದಾರೆ. ಅವ್ರ ಜೊತೆ ನಾನು ಹೋಗಿದಾಗ ಹಿಂಗೆ ಅವ್ರ ಜೊತೆನೆ ಹೋಗ್ತಾ ಇದ್ದೆ. ಹಿಂಗೆ ಬೆರ್ಸಗ ಬಂದಾಗ ನಮ್ಮ ಇಲ್ಲೇ ಸರ್, ನಮ್ಮ ಜಾಗದ ಪಕ್ಕನೆ. ಎಲ್ಲಿ? ಬಾಣಾವರದಲ್ಲಿ. ಇಲ್ಲಿ ಗೋಣಿಮರ ತೋಟದಲ್ಲೇ ಅವ್ರನ್ನ ಏನ್ ಮಾಡಿದೆ, ಅವ್ರಿಗೆ ಮರ ಹತ್ತ ಗೊತ್ತಿಲ್ಲ. ಅವ್ರಿಗೆ ಮರದ ಮೇಲೆ ಒಂದು ಇಷ್ಟೇ ಉದ್ದ ಹೈಟಲ್ಲಿ ಕೂತಿರೋದು. ನಾ ಸ್ಟ್ರೈಟ್ ಹಿಂಗ್ ಓಡ್ ಹೋಗಿದೆ, ಸಡನ್ ತಿರುಗಿಬಿಟ್ಟು ಒಂದು ಸಿಲ್ವರ್ ಮರ. ಯಾವ್ದು ಈ ರೀತಿ ಮರನ? ಹೌದು, ಯಾವ್ದು ಸಿಲ್ವರ. ಹೋಗಿ ಇನ್ನೊಂದು ಮರ ದಾಟ್ತೀನಿ ಅಂತ ನಂಗೆ ಕೆಪಾಸಿಟಿ. ಈ ಮರ ಹತ್ತಿದ್ರಿ? ಹೌದು.
ಅದರಿಂದ ಮೇಲೆ ಜಂಪ್ ಹೊಡೆಯಕ್ಕೆ ಅಂತ ರೆಡ್ಡಿ ಇದೆ. ಅದು ಬಂದಿದೆ ಇನ್ನೊಂದು ಅಷ್ಟೊತ್ತಿಗೆ ಇನ್ನೊಬ್ಬನ ನೋಡ್ದಟ್ಟಿಗೆ ಬಿಳಿ ಬಟ್ಟೆ ಹಾಕಿದ್ರಿ ಈ ತರ. ಬಿಳಿ ಬಟ್ಟೆ ನೋಡ್ದಟ್ಟಿಗೆ ಅದು ಹೋಗಿದೆ, ಆ ಮರ ಕೊಡ್ದಿ. ಮರ ಹೋಗಿ ಹಿಂಗ್ ಕೆಳಗೆ ಬಂದಿದ್ದು ವಾಪಸ್ ರಿಟರ್ನ್ ಹೋದ ಮೇಲೆ ಅವು ಕೈ ಯಾರನ್ನ? ನಮ್ಮ ಚಿಕ್ಕಪ್ಪನೇ. ಏನ್ ಕೈ ಬಿಟ್ಟಿಲ್ಲ? ಮರ ಬಿಟ್ಟಿಲ್ಲ ಕೈಯ. ಕೆಳಗೆ ಹಿಂಗ್ ಬಗ್ಗ ಹಿಂಗ್ ಬರುತ್ತೋ ಹಿಂಗೆ ರಬ್ಬರ್ ಹೊಡೆದಂಗೆ ವಾಪಸ್ ರಿಟರ್ನ್ ಹಂಗೆ ಹೋದ್ರು ಮೇಲೆ. ನಾನು ಅದ್ರ ಪಕ್ಕನೆ ನಾನು ಮರದಲ್ಲಿ ಅಂದ್ರೆ ಆನೆ ಏನ್ ಬಿಳಿ ಶರ್ಟ್ ಹಾಕಿದ್ರೆ ಸಿಟ್ಟ? ಅದಕ್ಕೆ ಸಿಟ್ಟು ಜಾಸ್ತಿ. ಯಾವ್ದಕ್ಕೆ? ಆನೆಗೆ. ಹೇಗೆ? ಅದು ಫುಲ್ ಬೆಳ್ಳಿ ಕಾಣ್ತಾ ಇರ್ತೀವಿ, ಅದಕ್ಕೇನು ವಿಚಿತ್ರದಂಗೆ ಕಾಣ್ತಾ ಇರ್ತದೆ. ಈಗ ನನ್ಗೆ ಒಂದ್ ಹೇಳಿ, ನೀವು ಇಷ್ಟು ವರ್ಷ ನೀವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಸುಮಾರು ಆನೆಗಳ ಒಟ್ಟಿಗೆ ಮಧ್ಯಾಹ್ನ ನೀವು. ಹೌದು. 20 ವರ್ಷನು. ಆನೆಗಳಿಗೆ ಯಾವ ಕಲರ್ ಅರ್ಥ ಆಗುತ್ತೆ? ಈಗ ಮನುಷ್ಯರಾದ್ರೆ ನಮ್ಗೆಲ್ಲಾ ಕಲರು ಗೊತ್ತಾಗುತ್ತೆ. ಹೌದು, ಕರೆಕ್ಟಾ? ಆನೆಗಳ ಕಲರ್ ಗೊತ್ತಾಗ್ತಾವ? ಗೊತ್ತಾಗ್ತದೆ ಸರ್. ವೈಟ್ ಕಲರ್ ಒಂದಾಗ ಅದಕ್ಕೆ ಸಿಟ್ಟು ಜಾಸ್ತಿ ಅಂತ. ಅದೇ ಕಾಕಿ ಬಟ್ಟೆಗೆ ಈ ಕಲರ್ ಇರ್ತದಲ್ಲ, ಅದಕ್ಕೆ ಸಿಟ್ಟು ಕಮ್ಮಿ ಅಂತ. ಹೌದಾ? ಹಸಿರು ಬಟ್ಟೆ ಇದ್ರೆ ನೋಡುದಿಲ್ಲ, ಅಷ್ಟು ಅಬ್ಸರ್ವ್ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡುತ್ತೆ, ಹೊಡೆದೇ ಬಿಡ್ತು. ಹೌದು. ಮತ್ತೆ ಯಾವಾಗ ಆಗಿತ್ತು? ಆಮೇಲೆ ಮನೆ ಬಾಕಲಲ್ಲಿ ಹಿಂಗೆ ನಾಯಿಗಳು ಬೆರ್ಸ್ಕೊ ಬರ್ತಾ ಇದೆ. ನಾನು ಸಡನ್ ಹೊರಗಡೆ ಹಿಂಗೆ ಎಂತದ್ದು ಹಿಂಗೆ ಬರ್ತಾ ಇದೆ ಅಂದ್ರೆ, ಯಾಕ ರೋಡಿ ನಿಂತಿದ್ದಕ್ಕೂ ಆ ಕಡೆ ಒಂದೇ ಒಳಗಡೆ. ಆಮೇಲೆ ಇನ್ನೊಂದ್ಸರಿ ಆನೆ ಬೆರೆಸ್ತಾ ಇದ್ದೀನಿ ತೋಟದೊಳಗಿಂದ. ಈ ಕಡೆ ಬೆರೆಸಿ ಆ ಕಡೆ ಹೋಗಿ ಇನ್ನೊಬ್ರು ಮನೆಗೆ ಹೋಗಿದ್ದೀನಿ. ಏನು ಮಾಡಂಗಿಲ್ಲ ಸರ್, ಪಟಾಕಿ ಕಚ್ಚಬೇಕು ಅಷ್ಟೊತ್ತಿಗೆ ಒಂದು ಸೋಲಾರ್ ಕಿತ್ತುಕೊಂಡು ಈ ಥರನೇ ಪೂರ್ತಿ ಬರ ಬಂದೇ ಬಿಡ್ತು. ತಂತಿ ಇಲ್ಲ ಅಂದಿದ್ರೆ ಅವತ್ತು ನಾನು ಕಲಾಸು. ನಾನು ಹೋದೆ, ಇನ್ನೊಬ್ಬ ಹೋಗಿ ಪಲ್ಟಿ ಅಲ್ಲಿ ಹೊಡೆದಾಯ್ತು. ಹೊಡೆದಾಟಿಗೆ ಅವ್ರ ತಾಯಿ ಏನು ಮಾಡಿದ್ರು, ಅಲ್ಲಿ ಮನೆ ಬಾಗಿಲಿಂದ ಹಿಂಗೆ ಟಾರ್ಚ್ ಹೊಡೆದು ಆನೆ ಕಣ್ಣಿಗೆ ಹೊಡೆದಾಟಿಗೆ ಹಿಂಗೆ ಹಬ್ಬಸ್ತಲೆ ಅವ್ರನ್ನೇ ನೋಡೋದಾಯ್ತು. ಅವನು ಅಲ್ಲೇ ಬಿದ್ದಿದ್ದೆ. ಕಾಲಲ್ಲೇ ಬಿದ್ದಿದ್ದ? ಅಲ್ಲೇ ಇಷ್ಟೇ ಒಂದು 10 ಅಡಿ ಇದೆ. ಬರೀ 2-3 ಹೆಜ್ಜೆ ತೆಗೆದಿದ್ರೆ ಮುಗಿದೋಗಿತ್ತು. ಇದು ನಿಮ್ಮೂರಲ್ಲೇನೆ? ಹೌದು, ಗೋಣಿಬರ್ ನಮ್ಮ ಅಲ್ಲೇ ಬಾಗೇರಿ ರೂಟೆ, ರೋಡು ಅಂತ ಹೇಳ್ತಾರೆ ನಮಗೆ. ಯಾವ ಆನೆ ಅದು? ಅದು ಅವು 3 ಇದ್ದಾವೆ ಸರ್ ಅದರಲ್ಲಿ. ಅವು ಈಗ ಎಲ್ಲೂ ಕಾಣ್ತಿಲ್ಲ ಈಗ ನಮಗೆ. ಈಗ 2 ಆನೆ ಕಾಣ್ತಿದ್ದಾರೆ. ಬ್ಯಾಟ್ರಿ ಬಿಟ್ರಿ ಏನಾಗುತ್ತೆ ಅದಕ್ಕೆ? ಅದು ಏನು ಅಂತ ಗೊತ್ತಿಲ್ಲ ಸರ್. ಬೆರ್ಸ್ಕೊ ಬಂದಿದ್ದು ಅದು. ನನ್ನ ತಿನ್ನಕ್ ಬಿಡ್ತಾ ಅಂತ. ಬಾಳೆ ಗಿಡ ತಿನ್ನಕ್ ಬಿಡ್ತಾ ಇಲ್ಲ, ಮತ್ತೆ ಅಣಸಿ ಗಿಡ, ಮತ್ತೆ ಇವು ಯಾವ ಬಿಡ್ತಾ ಇಲ್ಲ, ತೆಂಗಿನ ಗಿಡ, ಈ ತರ ಬೆರ್ಸ್ಕೊ ಬಂದಿದ್ದೆ. ಆ ತರ ಮಾಡ್ತೀನಿ. ಇವತ್ತು ನನ್ನ ದಾರಿಗಳು, ನಮ್ಮ ಈ ರೂಟ್ ದಾರಿ ಎಲ್ಲೆಲ್ಲಿದೆ, ನಾನು ನಮ್ಮ ಈ ರೂಟಲ್ಲಿ ಹೋದ್ರೆ ನಾನು ಎಲ್ಲಿಗೂ ಬರ್ತೀನಿ, ಎಲ್ಲ ನಾನು ಕರ್ಕೋಗ್ತೀನಿ. ಈ ಅರಣ್ಯ ಇಲಾಖೆಗೆ ಯಾವಾಗ ಸೇರ್ತೀರಾ ನೀವು? ಎಷ್ಟನೇ ಇಸ್ವಿಯಲ್ಲಿ? ಸರ್ ನಾನು ಸೇರಿದ್ದೆ ಸರ್ 20 ಮೇಲೆ ದಾಟಿದೆ ಸರ್. 20 ಆಗಿದೆ ಸರ್. ಅವಾಗಿಲ್ಲ ಆನೆಗಳು ಎಷ್ಟಿದ್ದು? ಆಗ ಅಷ್ಟು ಕಮ್ಮಿ ಅಂದ್ರೆ ಒಂದು 15-20 ಸರ್. ಅಲ್ಲಿ 20 ಅಷ್ಟೇ? ಅಷ್ಟೇ ಇದ್ದ ಸರ್. ಈಗ ಜಾಸ್ತಿ ಸರ್. ಈ ಆನೆಗಳು ಇಲ್ಲಿಂದ ಏನು ಸೋಮಾರಪೇಟೆ ಕಡೆ ಹೋಗುತ್ತಾ, ಶನಿವಾರ ಸಂತೆ ಕಡೆ ಹೋಗುತ್ತಾ ಸರ್? ಇದು ಶನಿವಾರ ಸಂತೆಗೆ ಹೋಗೋದು ಹಿಂಗೆ ಹೋಗ್ತವೆ. ಎಸ್ಲೂರು ಕಡೆ ಹೋಗೋದು? ಹೌದು, ಎಸ್ಲೂರು, ಮಾಲಂಬಿ ಮತ್ತೆ ಎಸ್ಲೂರು, ಮತ್ತೆ ಈ ರೂಟಲ್ಲಿ ಹೋಗ್ತದೆ ಸರ್. ಇದು ಅಂಕನಹಳ್ಳಿ ರೂಟು. ಅಂಕನಹಳ್ಳಿ ಮತ್ತೆ ಇದು ಗಂಗಾವರ ದಾಟಿ ಸೀದಾ ಹಂಗೆ ದಾಟ್ಬಿಡ್ತದೆ ಸರ್, ಸಕಲೇಶ್ಪುರ ಕಡೆ. ಹೌದು. ನೀವು ಯಾವ್ಯಾವ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ? ನಾನು ಇಲ್ಲಿ ನಮ್ಮ ಬಾಣಾವರ ಮಾಡಿದೆ. ಬಾಣಾವರ ಬಿಟ್ಟು ಲಾಸ್ಟ್ ನಮ್ಮ ಉದ್ಗೂರು ಮಾಡಿದೆ. ಅಲ್ಲಿ ಆರಂಗಿ ಬ್ಯಾಕ್ ಕ್ವಾರ್ಟರ್ಸು, ಸಜ್ಜಳ್ಳಿ. ಅಲ್ಲಿ ಎಷ್ಟು ಆನೆಗಳಿದಾವೆ? ಅಲ್ಲಿ ಒಂದು 20-25 ಮೇಲೆ ಸರ್. ಅಲ್ಲಿ ಆಲ್ರೆಡಿ ಇದೆ ಸರ್. ನಾನು ಹಿಂಗೆ ಕಾಡು ಕರ್ಕೋಗ್ತಿದ್ದೆ ಜೊತೆಲೆ ಮಂಟಿಂದ. ಎಷ್ಟು ಲೆದ್ದಿ ಹಾಕಿ ನಮಗೆ ದಾಟಿ ಹೋಗಿದ್ದು. ಅವ್ರನ್ನ ಕರ್ಕೊಂಡು ಅಲ್ಲಿವರೆಗೆ ಕಡಿಸಿ ಅಂತಲೂ ನಾನು. ಅಲ್ಲ ಅಂದ್ರೆ ಕೋವಿ ಏನ್ ಕೊಟ್ಟಿರ್ತಾರೆ ಅದರಲ್ಲಿ? ತೋಟ ಕೊಟ್ಟಿರ್ತಾರೆ? ತೋಟ ಹಾಕಿರ್ತಾರೆ ಖಾಲಿ ಇದು ಮೇಲೆ. ನಮಗೆ ಏನಂದ್ರೆ ಅದಕ್ಕೆ ಸೌಂಡಿಗೆ, ಆ ಸ್ಮೆಲ್ ಐತಲ್ಲ, ಸ್ಮೆಲ್ಲಿಗೆ ಇದು ಆಗ್ಬೇಕು ಸರ್. ಹೋಗ್ತದೆ ಅಂದ್ರೆ ಆನೆಗೆ ಆ ಸ್ಮೆಲ್ ಆಗಿ ಬರೋದಿಲ್ವಾ? ಅದು ಭಾರಿ ಎದುರ್ತದೆ ಸರ್. ನಂಗೆ ಹೊಡಿತಾರೆ ಅಂತ. ಈಗ ಮನುಷ್ಯರಿಗೆ ನಾವು ಕೋಲ್ ತಗೊಂಡು ಹೊಡೆದಾಗ ನಮಗೆ ಹೆಂಗೆ ಕೋಲ್ ತಗೊಂಡಾಗ ನಾವು ಕಿರ್ಚಾಡ್ತೀರ ನಮ್ಮ ಮಕ್ಕಳು, ಹಂಗೆ ಅದು ಅಷ್ಟು ಎದುರ್ತದೆ. ಕೆಲವು ಅಂದ್ರೆ ಚಂಡಿ ಬಿದ್ದಿದ್ರೆ ಈಗ ನಾನು ಅವನು ಇದು ಮಾಡಲೇಬೇಕು, ಕೊಲೆ ಮಾಡ್ಬೇಕು, ಅವನ್ನ ಇದೇನೋ ಮಾಡ್ಬೇಕು, ರಾಂಗಲ್ಲಿ ಇರ್ತಾರಲ್ಲ ಅವು ಅಂತಾರು ಮಾತ್ರ ಆ ರೀತಿ ಆನೆ. ಅದೇ ರೀತಿ ಈಗ ಇದ್ದಿದ್ದೀವಿ ನಮ್ಮ ಈ ಕಾಜೂರ್ಲಿ ಈಗ ಹಿಡಿದ್ರು. ಅದು ಬಿಟ್ರೆ ಬೇರೆ ಯಾವ ಆನೆ? ಮತ್ತೆ ಈಗ ಇನ್ನೊಂದಿದೆ ಇಲ್ಲಿ ನಮ್ಮ ಗೋಣಿಬರ ಭಾಗದಲ್ಲಿ ಇನ್ನೊಂದಿದೆ. ಅದು ಕೆಮ್ಮಿದ್ರೆ ಸಾಕು ಸರ್, ಮನೆ ಬಾಕ್ಲು ಮತ್ತೆ ಬಂದಿದೆ ಸೀದಾ ಮರಳು ಹೊತ್ಕೊಂಡು ಸೀದಾ ಕೊಟ್ಟಿಗೆ ತಾವ್ ಹಿಂಗ್ ಬಂದು ಸೀದಾ ಹಿಂಗ್ ಮನೆ ಬಾಕ್ಲ ಹಿಂಗ್ ನಿಂತ್ಕೊಡ್ತದೆ. ಕೆಮ್ಮಿದ್ರೇನ? ಹೌದು. ತಿನ್ನಕ್ ಬಿಡಕಲ್ಲ ನಾವು. ಅಲ್ಲಿ ಏನ್ ಮಾಡಿದ್ರು ನಾವು ಟಾರ್ಚ್ ಹಾಕೊಂಡು ಸೀದಾ ಹಿಂಗ್ ಅಳಿಸಿ ಹಿಂಗ್ ಮನೆ ಬಾಕ್ಲ ಹಿಂಗ್ ದಾಟ್ತಾ ಇದ್ದೀನಿ, ಸೀದಾ ಬಂದೇ ಆಯ್ತು. ಮತ್ತೆ ನಮ್ಮ ಸಂಗಯ್ಯನಪುರದಲ್ಲಿ ಹಂಗೆ ಮಾಡ್ತೇವೆ ಸರ್. ಬಾಕ್ಲಲ್ಲಿ ಅವನು ಉಳ್ದಿದ್ದಾನೆ ಇವತ್ತು. 3 ಸುತ್ತ ಐತಿ ಅವನೊಂದು ಬೆನ್ನತ್ತಿ. ಅಲ್ಲ ಕೆಮ್ಮುದಂದ್ರೆ ಏನಿದು? ಕೆಮ್ಮಿದ್ರೆ ನಾವು ಅಂತೀವಿ ಅಷ್ಟೇ, ಬಿಡುತ್ತೆ ಸೀದಾ ಬರೋದೆ. ಅಷ್ಟು ರಭಸದಲ್ಲಿ ಇದೆ ಅದಾನೆ. ಬರೀ ಅವನು ಬಾಕಲ್ ತೆಗೆದುಬಿಟ್ಟು ಬಂದು ಹಿಂಗೆ ಟಾರ್ಚ್ ಹೊಡೆದಿದ್ದೆ, ಸೀದಾ ಬಂದೇ ಆಯ್ತು ಮನೆ ಬಾಗಿಲಿಗೆ. ಅಷ್ಟು ಬಾರಿ ಫಸ್ಟ್ ಮನೆ ಬಾಗಿಲಿಗೆ ಬಂದು ಅಲ್ಲೇ ಒಂದು ಕಾಯಿ ಹಾಕಿದ್ರು, ತೆಂಗಿನಕಾಯಿ. ಆ ತೆಂಗಿನಕಾಯಿ ಎಲ್ಲ ಒದ್ಬಿಟ್ಟು ಹೋಗಿ ಟಾರ್ಚ್ ಹೊಡೆದಿದೆ. ಅದು ಗೆಜ್ಜಿಬಿಟ್ಟು ಕಾಲಲ್ಲಿ ಹಿಂಗೆ ಆರಾಮಾಗಿ ಬಾಯಿ ಆಡಿಸಿ. ಆಮೇಲೆ ಮತ್ತೆ ನೀವು ಆನೆಗೆ ಯಾವತ್ತು ಸಿಕ್ಕಾಕೊಂಡಿದ್ರೆ ಸ್ವಲ್ಪ ನೆನಪಿಸ್ಬೋದಾ? ಹೀಗಾಗಿ ಸರ್ ಒಂದು 3 ತಿಂಗಳಾಯ್ತು ಅಷ್ಟೇ. ಏನಾಗಿತ್ತು? ಅದು ಹಿಂಗೆ ಆನೆ ಅಲ್ಲಿ ತಿಂತಿದೆ ಬೆಳೆ ಅಂದ್ಬಿಟ್ಟು ನಾವು ಏನು ಮಾಡಿದೆ, ನಾವು ಬೆರ್ಸಕ್ಕೆ ಹೋಗಿದ್ದೆ ಸರ್. ಅದು ಅದೇ ರೀತಿ ಹಂಗೆ ಅಲ್ಲ ನೀವು ಆನೆಗಳು ಲೆಕ್ಕ ಹೇಗೆ ಹಾಕ್ತೀರಾ ನೀವು? ಅದು ಹಾಕ್ಬೇಕಂತೆ ಸರ್. ಅದು ಹೇಗೆ ಹಾಕ್ತೀರಾ ಅಂತ? ಅದು ನಾವು ಕ್ಯಾಮ್ರಾ ಹಿಡ್ಕೊತೀವಿ ಎಷ್ಟೆಷ್ಟು ಆನೆ ಇದೆ ಅಂತ. ನಾನು ಹೋಗಿ ಮರ ಹತ್ತಿ ನಾನು ನೋಡ್ತಾ ಇರ್ತೀನಿ ಅಲ್ಲಿ.
ಎಲ್ಲಿ ಇಲ್ಲಿ ಮರ ಹತ್ತುತ್ತೀರ ಈಗ ಹೌದು ಸರ್, ಮೇಲೆ? ಹೌದು. ನೀವು ಎಷ್ಟು ತುದಿ ಇದ್ರೂ ನನ್ನ ಹತ್ತು ಅದು ನೋಡ್ತೀವಿ. ಆನೆಗಳು ಎಲ್ಲಿದೆ, ಸೌಂಡ್ ಎಲ್ಲಿ ಬರ್ತಿದೆ, ಯಾವ ಕಡೆ ಬರ್ತಾ ಇದೆ, ಏನು. ಒಬ್ಬರು 3 ಜನನ ಕಲ್ಲು ಬಂಡೆ ಮೇಲೆ ಕೂರ್ಸ್ಕೊಂಡು ಒಬ್ಬ ಹೋಗಿ ನೋಡಬೇಕು. ಅವಾಗ ಏನು ಮಾಡ್ತೀರಾ? ಕ್ಯಾಮ್ರಾ ಹಿಡಿತೀರಾ? ಕ್ಯಾಮ್ರಾ, ಮೊಬೈಲಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಅದು ಎಷ್ಟೆಷ್ಟು ಆನೆ ಬರ್ತಾಯಿದೆ, ಅಲ್ಲಿಗೆ ಎಷ್ಟು ಆನೆ ಇವೆ, ಮರಿ ಎಷ್ಟಿದೆ, ಏನು ಯಾವ ಗಂಡ ಆನೆ ಐತೆ, ಎಷ್ಟಿದೆ, ಅವೆಲ್ಲ ಲೆಕ್ಕ ಹಾಕ್ಬೇಕು ಸರ್. ಅದಾದ್ಮೇಲೆ ನೀವು ಯಾವತ್ತೂ ನಿಮ್ಮ ಆನೆ ಬೆನ್ನತ್ತಿದೆ ಅಂತ ಹೇಳಿದ್ರಲ್ಲ, ಯಾವತ್ತದು? 2 ಆನೆ ಮದ ಬಂದಿದ್ದು ಆ ಕಡೆ ಈ ಕಡೆ ಕುಸ್ತಿ ಹಿಡಿದು ಮಧ್ಯೆ ರೋಡಿಗೆ ಕುಸ್ತಿ ಹಿಡಿದಿರೋದು. ಆ ಕಡೆ ವೆಹಿಕಲ್ ದಟ್ಟಂಗಿಲ್ಲ, ಆ ಕಡೆ ಬರೋಂಗಿಲ್ಲ. ಹಿಂಗೆ ಇಳಿಜಾರು ಬಾಣಾವರದಿಂದ ಸ್ವಲ್ಪ ಆಯಿತು. ನಮ್ಮ ಇವರು ಕಮಲಾಪುರಷ್ಟು ಇದ್ದಾಗ ಸರ್ ಅಷ್ಟು ಪಟಾಕಿ ಹಚ್ಬಿಟ್ಟು ಆಗ ಒಂದು ಈ ಕಡೆ ಹೋಗ್ತು, ಒಂದು ಕೆಳಗಡೆ. ಅದ್ರ ಜೊತೆನೆ ಒಂದು ತಗೊಬಂದು ಈ ಕಡೆ ಬಾಣಾವರ ಬ್ಯಾಕ್ ವಾಟರ್ಸ್ಗಾಗಿ ಹಿಂಗೆ ದಾಟಿಸ್ತೀನಿ. ಹೇಗೆ ದಾಟಿಸ್ತೀರಾ? ಜೊತೆಲೇ ಬಂದೆ, ಆನೆ ಜೊತೆಲೇ ಬಂದೆ ಹಿಂದ್ಗಡೆ. ಮೆಲ್ಲಿಗೆ ಅದು ನಿಲ್ಲಂಗಿಲ್ಲ. ಒಂದು ಆನೆ ಮೇಲೆ ಮಂಟಿಗೆ ಹೋಗ್ತು, ಒಂದು ಹಿಂಗೆ ಕೆಳಗಡೆ ಇಳಿಜರಿಗೆ ಬಂದಿದೆ. ಎಲ್ಲಿಗೆ ಬರಬೇಕು, ನಮಗೆ ಇಲ್ಲಿಗೆ ಬರಬೇಕು. ಸ್ಮೆಲ್ಲಿಗೆ ನಿಲ್ಲೋದಿಲ್ಲ ಸರ್. ಸ್ಮೆಲ್ಲು ಅದು ಭಯಂಕರ ಫಾಸ್ಟ್. ಅದು ಹೊರಗೆ ಸೇರಿಸಿ ಹೊಡೆದ್ಬಿಡು. ಕೊನೆಗಳು ಎಲ್ಲ ಲೆಟ್ಟಿ ಮುರ್ಕಂದಂಗೆ ಬೀಳ್ತು. ನನಗೆ ಹೊಡಿತಾವ್ರೆ ಅಂತ ಅದು ಎದುರು. ಅಲ್ಲ, ನೀವು ಅದ್ರ ಹಿಂದಿಂದ ಹೊಡಿದ್ರೆ ಅದಕ್ಕೇನು ಗೊತ್ತಾಗುತ್ತೆ? ನೀವು ಹಿಂದೆ ಪಟಾಕಿ ಇತ್ತಲ್ಲ ಸರ್, ಪಟಾಕಿ ತೆಗೆದು ಕಸ್ಕೊಂಡು ಮುಂದೆ ಬಿಸಾಕ್ವಿ. ನನಗೆ ಹೊಡಿತಾನೆ ಅಂತ ಓಡೋದೆ. ಅದು ಆ ಸ್ಮೆಲ್ ಇರ್ತದೆ, ಹೊಡೆದಿದ್ದು ಸ್ಮೆಲ್ ಇರ್ತದೆ. ಅದು ಏನಾಯ್ತು, ಅದರ ಸ್ಮೆಲ್ಲಿಗೆ ಓಡ್ತಾ ಇರ್ತದೆ. 2 ಆನೆ ಜೊತೆಲೆ, ಗಂಡ ಆನೆ 2 ಅವೆ ಜೊತೆಲೆ. ಅಣ್ಣ ತಮ್ಮ ಇದ್ದಂಗೆ ಅವ್ರಿ 2 ಜನ. ಎಷ್ಟು ಸ್ಪೀಡ್ ಆಗಿ ಓಡ್ತಾ ಇವು ಸರ್? ಇದು ಕುದುರೆನೂ ಹೋಗಲ್ಲ ಸರ್, ಕುದುರೆನೂ ಹೋಗೋದಿಲ್ಲ. ಯಾವತ್ತಾದ್ರೂ ಆನೆಗಳು ದೊಡ್ಡ ಮಟ್ಟದಲ್ಲಿ ಹೊಡೆದಾಡಿದ್ದೇನಾ? ಹೌದು, ಇಲ್ಲೇ ಅದೇ ನಮ್ಮ ಬಾಣಾವರ ಬ್ಯಾಚಲ್ಲಿ ಅದೇ ದೊಡ್ಡ ಆಟ ಅಂದ್ರೆ ಅದೇ. ಬೋಂಗಾಲ ಆಲೂರು ಇಂದ ಜಗಳ ಹಿಡ್ದಿದ್ದು ಸಂಗಾಯಂಪುರ ಹಿಡಿದು ಬಾಣಾವರ ಬಂದು ಲಾಸ್ಟು ಬೆಟ್ಟಗಳೇ ಇಳಿಜಾರ್ತವ, ಜಗಳ ನಿಂತವೆ 2. ಅಂದ್ರೆ ಇವು ಜಗಳ ಮಾಡ್ಕೊಂಡು ಯಾಕೆ ಜಗಳ ಮಾಡೋದು? ಮದ ಬಂದಿದೆ 2ಕ್ಕೆ, ಒಂದಕ್ಕೆ ಮದ ಬಂದಿದೆ, ಒಂದಕ್ಕೆ ಮದ ಬಂದಿಲ್ಲ. ಬಿಡ್ತಲ್ಲ ಇದು. ಹೆಣ್ಣಾನೆ ಹೇಗೆ ಪಟಾಯಿಸ್ತಾವು? ಸರಿ, ಹೆಣ್ಣಾನೆ ಅಂದರೆ ಅದು ಕ್ರಾಸಿಗೆ ಬಂದರೆ ಮಾತ್ರ. ಹೆಣ್ಣಾನೆ ಇಲ್ಲೇನಾರ ಐತೆ ಅದು ಹುಡುಕೊಂಡು ಹೋಗ್ತದೆ. ಎಲ್ಲೇ ಇದ್ರೂ ಹೋಗೇ ಹೋಗ್ತದೆ ಗಂಡಾನೆ. ನಮ್ಮ ಈ ಗ್ಯಾಪ್ ಎಲ್ಲೇ ನಮ್ಮ ಗ್ಯಾಂಗ್ ಎಲ್ಲಿದೆ, ಯಾವ್ದಾರ ಕ್ರಾಸಿಗೆ ಬಂತು ಅಂದಾಗ ಮಾತ್ರ ಅದಕ್ಕೆ